ಹಾಯ್ ಎಲ್ರು ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧೀರಜ್ ವಿಕ್ಕಿ ಯೂಟ್ಯೂಬ್ ಚಾನಲ್. ಹಿಂದಿನ ಒಂದು ವಿಡಿಯೋದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದೆ ಏನಪ್ಪಾ ಅಂತಂದ್ರೆ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ ಅಂತ ಹೇಳಿದೆ. ಅದ್ರ ಬಗ್ಗೆ ತುಂಬಾ ಜನರಿಗೆ ಡೌಟ್ಸ್ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಬ್ರೋ ನಮ್ ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಆದ್ರೂ ನಮ್ಗಿನ್ನ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ. ನೀವು ಹೇಳಿದ್ರಲ್ಲ ಅಕ್ಟೋಬರ್ 12ನೇ ತಾರೀಕು ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ. ಸೊ ಇವತ್ತು 14ನೇ ತಾರೀಕಾದ್ರೂ ನಮ್ಗೆ ಇನ್ನ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ, ಏನ್ ಮಾಡೋದು, ಏನಾದ್ರೂ ತೊಂದರೆ ಆಗಿದೆಯಾ ಚಾನಲ್ ಅಲ್ಲಿ ಅಂತ. ಸೊ ತುಂಬಾ ಜನರಿಗೆ ಇದ್ರ ಬಗ್ಗೆ ಡೌಟ್ಸ್ ಇರುವಂತದ್ದು. ಆ ಒಂದು ಡೌಟ್ಸ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಮ ಒಂದು ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಸಿಗ್ಬೇಕು ಅಂತಂದ್ರೆ ನನ್ನ ಹತ್ರ ಒಂದು 3 ಟ್ರಿಕ್ಸ್ ಇದೆ. ಆ ಒಂದು 3 ಟ್ರಿಕ್ಸ್ ನೀವೇನಾದ್ರೂ ಫಾಲೋ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಖಂಡಿತವಾಗ್ಲೂ ಸಿಗುತ್ತೆ. 500 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕೆ ನಮ್ಮ ಚಾನಲ್ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನೀವೇನಾದ್ರು ನಿಮ್ಮ ಒಂದು ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನ ಹೈಡ್ ಮಾಡಿದ್ರೆ ಮೊದಲು ಅದನ್ನ ಅನ್ಹೈಡ್ ಮಾಡಿ. ಓಕೆನಾ? ಯೂಟ್ಯೂಬ್ ಅವರು ಮೊದಲನಾಗಿ ಅದನ್ನೇ ನೋಡೋದು, ನೀವು ಏನಾದ್ರು ಸಬ್ಸ್ಕ್ರೈಬರ್ಸ್ ನ ಹೈಡ್ ಮಾಡಿದೀರಾ ಅಥವಾ ನಿಮ್ಮ ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಕರೆಕ್ಟ್ ಆಗಿದೆಯಾ ಅಂತ ನೋಡಕ್ಕೆ ಅವ್ರು ನೋಡ್ತಾರೆ. ನಿಮ್ಮ ಚಾನಲ್ ವಿಸಿಟ್ ಮಾಡ್ತಾರೆ, ಹೇಗಿದೆ ಚಾನಲ್ ಅಂತ ನೋಡ್ತಾರೆ. ಅದಾಗಿದ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ. ಅದಾದ್ಮೇಲೆ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿದ್ರೆ ಮತ್ತೆ ಅದನ್ನ ಹೈಡ್ ಮಾಡಿ. ಓಕೆನಾ? ಇದರಿಂದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ನಿಮ್ಗೆ ಕಮ್ಯುನಿಟಿ ಟ್ಯಾಬ್ ಸಿಗ್ಬೇಕು ಅಂತಂದ್ರೆ ಈ ಒಂದು ಟ್ರಿಕ್ಸ್ ನಿಮ್ಗೆ ಉಪಯೋಗಿಸಲೇಬೇಕಾಗುತ್ತೆ. ಓಕೆನಾ? ಇದನ್ನ ಉಪಯೋಗಿಸಿದ್ರೆ ನಿಮ್ಗೂ ಒಳ್ಳೇದು. ಸೊ ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ. ಇದು ಮೊದಲನೇ ಟ್ರಿಕ್. ಇನ್ನು ಎರಡನೇ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಕಮ್ಯುನಿಟಿ ಟ್ಯಾಬ್ ಸಿಗ್ಬೇಕು ಅಂತಂದ್ರೆ ನೀವು 1 ವಾರ ತನಕ ನೀವು ವೇಟ್ ಮಾಡ್ಬೇಕಾಗತ್ತೆ. ಓಕೆನಾ? ಈ ಒಂದು ಅಪ್ಡೇಟ್ ಎಲ್ಲರೂ ಕೂಡ ಕೊಡ್ಬೇಕಾಗತ್ತೆ. ಸೊ ಅವರು ಕೂಡ ತುಂಬಾ ಎಲ್ಲರೂ ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ವೇಟ್ ಆಗುತ್ತೆ. ಸೊ ಒಂದು ವಾರ ವೇಟ್ ಮಾಡ್ಬೇಕಾಗತ್ತೆ. 1 ವಾರ ಇಲ್ಲ 8 ದಿನ ವೇಟ್ ಮಾಡ್ಬೇಕಾಗತ್ತೆ. 8 ದಿನ ಆದ್ಮೇಲೆ ನಿಮ್ಮ ಒಂದು ಚಾನಲ್ ಚೆಕ್ಔಟ್ ಮಾಡಿ ಕಮ್ಯುನಿಟಿ ಟ್ಯಾಬ್ ಬಂದಿರುತ್ತೆ. ಓಕೆನಾ? ಆದ್ರೂ ಸಿಕ್ಕಿಲ್ಲ ಅಂತಂದ್ರೆ ನೀವು ಮೊದಲನೇದಾಗಿ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ 1 ವಾರ ಆದ್ಮೇಲೆ. ಓಕೆನಾ? ಅದಾದ್ಮೇಲೆ ನೀವು ಚಾನಲ್ ಚೆಕ್ಔಟ್ ಮಾಡಿ ಕಮ್ಯುನಿಟಿ ಟ್ಯಾಬ್ ಬಂದಿರುತ್ತೆ. ಇದು ಎರಡನೇ ಟ್ರಿಕ್ಸ್. ಈ ಒಂದು ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಇನ್ನು ಮೂರನೇ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನೀವು ಯೂಟ್ಯೂಬ್ ಅವ್ರಿಗೆ ನೀವು ಫೀಡ್ಬ್ಯಾಕ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಫೀಡ್ಬ್ಯಾಕ್ ಮಾಡೋದು ಅಂತ ನೋಡ್ಬೋದು. ಸೊ ಮೊದಲನೇದಾಗಿ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮ್ಮದು ಚಾನಲ್ ಸಿಗುತ್ತೆ, ನಿಮ್ಮದು ಲೋಗೋ ಸಿಗುತ್ತೆ. ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಹೆಲ್ಪ್ ಅಂಡ್ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಪೇಜ್ ಅಲ್ಲಿ ನಾವು ಒಂದು ವರ್ಡ್ಸ್ ಅನ್ನ ಟೈಪ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಸೊ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಕೆಳಗಡೆ ಚಾನಲ್ ನೇಮ್, ಚಾನಲ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನಿಮ್ಮೊಂದು ಚಾನಲ್ ನೇಮ್ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮೊಂದು ಚಾನಲ್ URL ಲಿಂಕ್ಸ್ ಏನಿದೆ ಅದನ್ನ ನೀವು ಕಾಪಿ ಮಾಡಿ ನೀವು ಅದಕ್ಕೆ ಪೇಸ್ಟ್ ಮಾಡಿ ನೀವು ಅಲ್ಲಿ ಮೇಲೆ ಒಂದು ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದ್ರೆ ಅದು 3 to 4 days ರಿವ್ಯೂಬಲ್ ಇರುತ್ತೆ. ಅದಾದ್ಮೇಲೆ ಯೂಟ್ಯೂಬ್ ಅವರು ನೋಡ್ತಾರೆ. ಅದ್ ನೋಡ್ಬಿಟ್ಟು ಸೊ ನಿಮ್ಮ ಚಾನಲ್ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಜೆನ್ಯೂನ್ ಆಗಿ ಆಗಿದೆಯಾ, ಸೊ ಏನಾದ್ರು ಫೇಕ್ ಏನಾದ್ರು ಮಾಡಿದ್ರೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡ್ತಾರೆ. ಅದಾದ್ಮೇಲೆ ಕಮ್ಯುನಿಟಿ ಟ್ಯಾಬ್ ನಿಮ್ಮ ಒಂದು ಚಾನಲ್ ಕೊಡುವಂತದ್ದು. ಓಕೆನಾ? ಇದು ಮೂರನೇ ಟ್ರಿಕ್ಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಟ್ರಿಕ್ಸ್ ನ ಸ್ಪೆಷಲ್ ಟ್ರಿಕ್ಸ್ ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ನಿಮ್ಗೆ ಬೇಗನೆ ರಿಪ್ಲೈ ಸಿಗ್ಬೇಕು, ಯೂಟ್ಯೂಬ್ ಕಡೆ ನಿಮ್ಗೆ ಬೇಗನೆ ರಿಪ್ಲೈ ಸಿಗ್ಬೇಕು ನಾವು ಮಾಡಿದ ತಕ್ಷಣ. ಏನಪ್ಪಾ ಇದು ಟ್ರಿಕ್ಸ್ ಅಂತಂದ್ರೆ, ಟ್ವಿಟರ್ ಅಕೌಂಟ್ ಮೇನ್ ಆಗಿ ನಿಮ್ಗೆ ಟ್ವಿಟರ್ ಅಕೌಂಟ್ ಅಲ್ಲಿ ನಿಮ್ಗೆ ಫಾಸ್ಟ್ ಆಗಿ ನಿಮ್ಗೆ ರಿಪ್ಲೈ ಸಿಗುತ್ತೆ. ಸೊ ನೀವು ಎಷ್ಟು ಬೇಗ ನೀವು ಟ್ವೀಟ್ ಮಾಡ್ತಿರೋ ಸೊ ಅಷ್ಟೇ 2 ನಿಮಿಷದಲ್ಲಿ ನಿಮ್ಗೆ ಆ ಒಂದು ಟ್ವೀಟ್ಗೆ ಯೂಟ್ಯೂಬ್ ಇಂದ ನಿಮ್ಗೆ ರಿಪ್ಲೈ ಸಿಗುವಂತದ್ದು. ಓಕೆನಾ? ಸೊ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೂಡ ನಾನು ಒಂದು ಏನಾದ್ರು ಟ್ವಿಟರ್ ಅಂತ ಹಾಕ್ಬಿಟ್ಟು ಕೆಳಗಡೆ ಹಾಕಿದೀನಿ. ಸೊ ಅಲ್ಲಿ ನೀವು ಅದನ್ನ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡಿ ನೀವು ಅದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮೊಂದು ಚಾನಲ್ ನೇಮು ಮತ್ತೆ ಚಾನಲ್ ಲಿಂಕ್ ಅಂತ ಅಲ್ಲಿ ಹಾಕಿದ್ದೀನಿ. ಅಲ್ಲಿ ನಿಮ್ಮ ಚಾನಲ್ ನೇಮು, ಚಾನಲ್ URL ಲಿಂಕ್ ಹಾಕ್ಬಿಟ್ಟು ಮೇಲೆ ಟ್ವೀಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅಲ್ಲಿ ಟ್ವೀಟ್ ಮಾಡ್ತು ಅಂತಂದ್ರೆ ಟ್ವೀಟ್ ಆಗುತ್ತೆ. ಅದೇ ಒಂದು 2 ನಿಮಿಷಕ್ಕೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಒಂದು ಇದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಥ್ಯಾಂಕ್ ಫಾರ್ ಅವರಿಂದ ಒಂದು ಮೆಸೇಜ್ ಬರುತ್ತೆ. ಸೊ ಅದನ್ನ ರೀಡ್ ಮಾಡಿ ಸೊ ಮತ್ತೆ ನಿಮ್ಗೆ ಅದರಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ಅವ್ರನ್ನ ಮತ್ತೆ ಟ್ವೀಟ್ ಮಾಡಿ. ಸೊ ಆದಷ್ಟು ಬೇಗ ನಿಮ್ಗೆ ನಿಮ್ಮೊಂದು ಚಾನಲ್ ಕಮ್ಯುನಿಟಿ ಟ್ಯಾಬ್ ಸಿಗ್ಬೇಕು ಅಂತಂದ್ರೆ ಟ್ವಿಟರ್ ಇಸ್ ದ ಮೇನ್ ಪಾರ್ಟ್. ಟ್ವಿಟರ್ ನಿಮ್ಗೆ ನಿಮ್ಮೊಂದು ಚಾನಲ್ ಬೇಗ ರಿಪ್ಲೈಗಳು ಸಿಗ್ಬೇಕು. ನಿಮ್ಮೊಂದು ಚಾನಲ್ ಬೇಗ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಬೇಗ ಅವರಿಂದ ರಿಪ್ಲೈ ಬರಬೇಕು, ಅವರಿಂದ ಏನಾದ್ರು ಹೆಲ್ಪ್ ಆಗಬೇಕು ಅಂತಂದ್ರೆ ಮೇನ್ ನಿಮ್ಗೆ ಟ್ವಿಟರ್ ಅಕೌಂಟ್ ಬೇಕಾಗುತ್ತೆ. ಸೊ ಇದು 4ನೇ ಟ್ರಿಕ್ಸ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು 4ನೇ ಟ್ರಿಕ್ಸ್. ಈ ಒಂದು ಟ್ರಿಕ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸಬರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಮೋಟಿವೇಶನ್ ಕೊಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.